ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ಈ ಹಳ್ಳಿ ಹುಡುಗಿ ಕುಮಾರಿ ಅವರು ಜಡ್ಜಸ್ಗಳ ಮನಸ್ಸನ್ನು ಗೆದ್ದು ಪಾಸ್ ಆಗಿರೋದು. ನಾವೆಲ್ಲರೂ ಕಳೆದ ಒಂದು ವಾರದ ದಿನಗಳಲ್ಲಿ ನಾವು ನೋಡಿದ್ವಿ ಅಲ್ವಾ ಎಪಿಸೋಡಲ್ಲಿ. ಕುಮಾರಿ ಅವರಿಗೆ 20 ವರ್ಷ ಎಂದು ಕೂಡ ವರದಿಯಾಗಿದೆ. ಅವರು ಸಾಮಾನ್ಯ ಜನರ ವಿಭಾಗದಿಂದ ಅಗ್ನಿ ಪರೀಕ್ಷೆ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಕನ್ನಡ 13ರಲ್ಲಿ ಸಾಮಾನ್ಯ ಜನರಿಗೂ ಮನೆ ಪ್ರವೇಶಿಸುವ ಅವಕಾಶ ನೀಡಲಾಗಿದೆ. ಅಗ್ನಿ ಪರೀಕ್ಷೆಗೆ ಲಕ್ಷಾಂತರ ಅರ್ಜಿಗಳಲ್ಲಿ ಆಯ್ಕೆಯಾದವರ ಪೈಕಿ ಸುಮಾರು 60 ಜನರು ಮುಂದಿನ ಹಂತಕ್ಕೆ ಬಂದಿದ್ದರು. 72 ವರ್ಷದ ರತ್ನ ಅವರ ಜೊತೆಗೆ 20 ವರ್ಷದ ಕುಮಾರಿ ಕೂಡ ಆಯ್ಕೆಯಾಗಿರುವುದು ಒಂದು ಸುದ್ದಿಯಾಗಿದೆ. ಜಡ್ಜಸ್ಗಳ ಮನಸ್ಸು ಗೆದ್ದ ಹಳ್ಳಿ ಹುಡುಗಿ ಕುಮಾರಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗಿಯ ಅಸಾಮಾನ್ಯ ಹೋರಾಟ ಎಲ್ಲರ ಗಮನ ಸೆಳೆದಿದೆ. ಆ ಹುಡುಗಿಯೇ ಕುಮಾರಿ. ಕಷ್ಟದ ಪರಿಸ್ಥಿತಿಯಲ್ಲೂ ತನ್ನ ಕನಸನ್ನು ಬಿಟ್ಟು ಕೊಡದೆ ಮುಂದೆ ಸಾಗುತ್ತಿರುವ ಕುಮಾರಿ ತನ್ನ ಜೀವನದ ನೋವಿನ ಕಥೆಯನ್ನು ಹೇಳುವಾಗ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ಭಾವುಕತೆ ಮೂಡಿತ್ತು. ಕುಮಾರಿ ಅವರ ತಾಯಿ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ತಾಯಿಯ ಆಪರೇಷನ್ ಮಾಡಿಸಬೇಕು ಎಂಬ ದೊಡ್ಡ ಜವಾಬ್ದಾರಿ ಈ ಪುಟ್ಟ ವಯಸ್ಸಿನಲ್ಲೇ ಕುಮಾರಿ ಅವರ ಹೆಗಲ ಮೇಲಿದೆ. ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಕೆಲಸಕ್ಕೆ ಹೋಗಿ ದಿನಕ್ಕೆ ಕೇವಲ 120 ರೂಪಾಯಿ ಸಂಪಾದನೆ ಮಾಡುತ್ತಿರುವ ಕುಮಾರಿ ಅವರು ದುಡಿಮೆಯಿಂದಲೇ ತನ್ನ ತಾಯಿಯ ಚಿಕಿತ್ಸೆಗೆ ಹಣ ಹೊಂದಿಸಬೇಕು ಎಂಬ ಹಂಬಲದಲ್ಲಿದ್ದಾರೆ. ನಾನು ದುಡಿತಿರುವ ಹಣದಿಂದ ತನ್ನ ತಾಯಿಯ ಆಪರೇಷನ್ ಆಗುತ್ತಾ ಎನ್ನುವ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಕುಮಾರಿ ಕುಗ್ಗಿಲ್ಲ. ಬದಲಿಗೆ ತಮ್ಮಲ್ಲಿರುವ ಎನರ್ಜಿ, ಆತ್ಮವಿಶ್ವಾಸ ಮತ್ತು ಸ್ಟ್ರೆಂತ್ನಿಂದಲೇ ಅಗ್ನಿ ಪರೀಕ್ಷೆ ವೇದಿಕೆಗೆ ಬಂದಿದ್ದಾರೆ. ಕುಮಾರಿ ಅವರ ಮಾತುಗಳಲ್ಲಿ ನೋವಿತ್ತು, ಆದರೆ ಅವರ ಕಣ್ಣುಗಳಲ್ಲಿ ಗೆಲುವೆಂಬ ಛಲವಿತ್ತು. ಅವರ ಹೋರಾಟವನ್ನು ಜಡ್ಜಸ್ಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಆಲ್ ದ ಬೆಸ್ಟ್ ಎಂದು ಶುಭ ಹಾರೈಸಿದರು. ಇದೀಗ ಈ ಹಳ್ಳಿ ಹುಡುಗಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದರೆ ಮುಂದಿನ ಹಂತವೇನು? ಕುಮಾರಿ ನಿಜವಾಗಿಯೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ? ಸಾಮಾನ್ಯ ಕುಟುಂಬದಿಂದ ಬಂದಿರುವ ಈ ಹುಡುಗಿಯ ಹೋರಾಟ, ಎನರ್ಜಿ ಮತ್ತು ಆತ್ಮವಿಶ್ವಾಸವನ್ನು ನೋಡಿ ಕಿಚ್ಚ ಸುದೀಪ್ ಅವರು ಕುಮಾರಿ ಅವರನ್ನು ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡ್ತಾರಾ? ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗಳ ಮನಸ್ಸು ಗೆದ್ದಿರುವ ಕುಮಾರಿ ಬಿಗ್ ಬಾಸ್ ಮನೆಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸ್ತಾರಾ? ಈ ಪ್ರಶ್ನೆ ಇದೀಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಒಂದೆಡೆ ತಾಯಿಯ ಆರೋಗ್ಯಕ್ಕಾಗಿ ಹೋರಾಟ, ಮತ್ತೊಂದೆಡೆ ಬಿಗ್ ಬಾಸ್ ಮನೆಯ ಕನಸು. ಕುಮಾರಿ ಅವರ ಈ ಹೋರಾಟಕ್ಕೆ ಬಿಗ್ ಬಾಸ್ ಒಂದು ಹೊಸ ತಿರುವು ನೀಡುತ್ತಾ? ಅಂತಿಮವಾಗಿ ಕಿಚ್ಚ ಸುದೀಪ್ ಅವರ ನಿರ್ಧಾರ ಏನಾಗಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕುಮಾರಿ ಅವರಿಗೆ ನಮ್ಮ ಕಡೆಯಿಂದಲೂ ಆರ್ಥಿಕವಾದ ಶುಭಾಶಯಗಳು. ಹಾಗೆಯೇ ವಿಶುದ್ಧ ಆಲ್ ದ ಬೆಸ್ಟ್. ಅವರ ಕನಸು ನನಸಾಗಲಿ, ತಾಯಿಯ ಆಪರೇಷನ್ ಯಶಸ್ವಿಯಾಗಲಿ, ಕುಮಾರಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೋಗಲಿ ಮತ್ತೊಂದಷ್ಟು ವೀಡಿಯೋಸ್ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.